ಇವತ್ತು ಬೆಳಿಗ್ಗೆ ಚಾನಲ್ ಮುಖ ನೋಡಿದಾಗಲೇ ನನಗೆ ನಂಬಲಿಕ್ಕೆ ಆಗಲಿಲ್ಲ. ಯಾಕಂದರೆ ಅವರ ಒಡನಾಡಿ ನಾನು ಯಾವಾಗ ಸಿನಿಮಾ ಲ್ಯಾಂಡಿಗೆ ಬಂದು ಇವತ್ತಿನವರೆಗೂ ಅದೇ ಆತ್ಮೀಯತೆ, ಪ್ರೀತಿ, ಸ್ನೇಹ ನನ್ನ ಕಾಶಿನಾಥ್. ಅವರ ಎಲ್ಲ ಆಗುಗಳಿಗೂ ಸ್ಪಂದಿಸೋದು, ಫೋನ್ ಮಾಡಿ ಹೇಳ್ತಾಯಿದ್ರು. ಮಕ್ಕಳ ಮನೆಯ ಕಾರ್ಯಕ್ರಮ ಇರ್ಬೋದು, ಯಾವುದೇ ಮದುವೆ ವಿಶೇಷ ಸಮಾರಂಭದಲ್ಲಿ ಕರೆಯೋದು. ಆಮೇಲೆ ಎಲ್ಲ ಚಿತ್ರಗಳಲ್ಲೂ ನನ್ನ ಕರೆದಿದ್ದು. ಮೊದಲನೇ ಚಿತ್ರ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಪರೂಪದ ಅತಿಥಿಗಳು ಎಂಬ ಚಿತ್ರದಿಂದ ನಾನು ಅಪರೂಪದವನಾಗಿ ಬಂದೆ ಅಂತೇಳಿ, ಅಪರೂಪ ಅಲ್ಲ ವಿಶೇಷ ಅನ್ನೋರು ನಗ್ತಾ ಹೇಳ್ತಾಯಿದ್ರು. ಅಲ್ಲಿಂದ ಇಲ್ಲಿವರೆಗೂ ಸಹಿತ ಅವರ ಒಡನಾಡಿ ನಾನು ಒಬ್ಬ. ನನಗೇನೇ ಬೇಕಾದರೂ ಅಥವಾ ಏನೋ ಸಲಹೆ ಬೇಕಾದರೂ ಫೋನ್ ಮೂಲಕ, ನಾನು ದಿಢೀರಂತ ಹೋದರೆ ಯಾಕೆ ಬರೋಕ್ಕೆ ಹೋದ್ರಿ, ಫೋನ್ ಮಾಡಲೇ ಆಗ್ತಿರಲಿಲ್ಲ ಅಂದರೆ ಸುಮ್ಮನೆ ಸ್ಟೈನ್ ತೊಗೊಳಕ್ಕೆ ಬಿಡ್ತಾ ಇರಲಿಲ್ಲ. ಅದೇ ರೀತಿಯಲ್ಲಿ ರಂಗಭೂಮಿ ಚಟುವಟಿಕೆ ಬಗ್ಗೆ ಅಷ್ಟೇ ಆಸಕ್ತಿ. ಯಾಕಂದರೆ ಅವರು ಒಬ್ಬರು ಸ್ಕೂಲು ಕಾಲೇಜಿಂದ ರಂಗಭೂಮಿಯಿಂದ ಬಂದಂತಹ ಕಾಶಿನಾಥ್ ಅವರು ಕಿರುಚಿತ್ರದಿಂದ ದೊಡ್ಡ ಸಿನಿಮಾವರೆಗೂ ಹಿರಿತೆರೆವರೆಗೂ ಬಂದರು. ಕಳೆದ ಒಂದು ವಾರದಿಂದ ಅಡ್ಮಿಟ್ ಆಗಿದೆ, 3 ದಿನದಿಂದ. ನಿಮ್ಗೆ ಏನೋ ಗೊತ್ತಿತ್ತು, ನೋಡಿದ್ರಾ, ಕೊನೆಗೆ ಏನೋ ಮಾತಾಡಿದ್ರು? ಇಲ್ಲ, ಖಂಡಿತ ಇಲ್ಲ. ಆದರೆ ನಂಗೆ 15 ದಿನದಲ್ಲಿ ಅವ್ರೇನೋ ನೋಡಬೇಕು ಅನಿಸಿತ್ತು. ಒಂದು ತಿಂಗಳಿಂದ ಅವ್ರ ತಂಗಿ ಸಿಕ್ಕಿದ್ರು ಹನುಮಂತ ನಗರದಲ್ಲಿ. ಏನು ಚೆನ್ನಾಗಿದ್ದಾರೆ, ಇಲ್ಲ ಅಣ್ಣ ಏನು ಪರವಾಗಿಲ್ಲ ಅಂತ. ಆದರೂ ನಂಗೆ ಮೊನ್ನೆ ಯಾರೋ ಮಾತಾಡಿದಾಗ ಕಾಶಿನಾಥ್ ಹುಷಾರಿಲ್ವಂಥವ್ರು. ಇಲ್ಲ ಈಗ ಪರವಾಗಿಲ್ಲ ಅಂತ ನಾನೇ ಹೇಳಿದ್ದೆ. ಇವತ್ತು ಟಿ ವಿ ನೋಡಿದಾಗ ನಂಬಲಾರದ್ದು ನನಗೆ ಒಂದು ಆಘಾತ ಮತ್ತು ನೋವು